ಇನ್ನೇನು ಸರಿಗಮಪ ಸೀಸನ್ 11 ಕನ್ನಡ ಗ್ರ್ಯಾಂಡ್ ಫಿನಾಲೆ ಮುಗ್ದೇ ಹೋಯಿತು. ಅದರಲ್ಲಿ ಹನುಮಂತು ಲಮಾಣಿ ಕಪ್ಪನ್ನು ಹೊಡೆದು 50 ಲಕ್ಷಗಳ ಬಹುಮಾನವನ್ನು ಗೆದ್ದರೆ, ತ್ರಿವಿಕ್ರಮ್ರವರು ರನ್ನರಪ್ ಆಗಿ 15 ಲಕ್ಷಗಳ ಬಹುಮಾನದ ಮೊತ್ತವನ್ನು ಗಳಿಸಿ ಇಡೀ ಕರ್ನಾಟಕದ ಜನತೆಯ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರರಾದರು. ಆದರೆ ನಾನು ಅದನ್ನು ಹೇಳ್ತಾ ಇದ್ದಿಲ್ಲ. ಈ ಹನುಮಂತು ಗೆದ್ದಿದ್ದಕ್ಕೆ ಹಾಗೂ ತ್ರಿವಿಕ್ರಮ್ ಫಿನಾಲೆ ಗೆಲ್ಲದ್ದಕ್ಕೆ ಭವ್ಯ ಗೌಡಗೆ ಹೊಟ್ಟೆ ಉರಿ ಇದೆಯಾ, ಹನುಮಂತನ ಮೇಲೆ ಸಿಟ್ಟಿದೆಯಾ, ತ್ರಿವಿಕ್ರಮ್ ಮೇಲೆ ಕನಿಕರ ಇದೆಯಾ ಅನ್ನೋ ಒಂದು ಪ್ರಶ್ನೆ ಬಂದಾಗ ಹೌದು ವೀಕ್ಷಕರೇ, ಅದು ಯಾಕಂದರೆ ತ್ರಿವಿಕ್ರಮ್ ಜೊತೆ ಅಷ್ಟು ಒಡನಾಟದಿಂದ ಪ್ರೀತಿಯಿಂದ ಮನೆಯಲ್ಲಿದ್ದಂತಹ ಭವ್ಯ ಗೌಡರವರು ತ್ರಿವಿಕ್ರಮ್ ಏನಾದರೂ ಫಿನಾಲೆ ಗೆದ್ದರೆ ಅಥವಾ ತಾನು ಇದರಲ್ಲಿ ಏನಾದರೂ ಒಂದು ಭಾಗಿಯಾದರೆ ಮುಂದೆ ಒಂದು ಜೀವನ ಸೆಟ್ಟಾಗುತ್ತೆ, ಮದುವೆ ಮಾಡ್ಕೊಳ್ಳೋಣ, ಚೆನ್ನಾಗಿ ಹಾಯಾಗಿರೋಣ, ಒಂದು ಲೈಫನ್ನು ಲೀಡ್ ಮಾಡೋಣ, ಏನು ಈ ಮನೋರಂಜನಾ ಕ್ಷೇತ್ರ ಏನಿದೆ ಇದರಲ್ಲಿ ಇನ್ನಷ್ಟು ಬೆಳೆಯೋಣ ಅನ್ನುವಂಥ ಏನಾದರೂ ಉದ್ದೇಶ ಹೊಂದಿದ್ರ ಅನ್ನುವಂಥ ಮಾತು ಕೂಡ ಇವತ್ತು ಜನರಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ಅವರು ಇದ್ದಂತಹ ರೀತಿಯೇ ಆ ಥರ ಇತ್ತು. ಪ್ರತಿಯೊಂದಕ್ಕೂ ತ್ರಿವಿಕ್ರಮ್ ಮೇಲೆ ಭವ್ಯ ಗೌಡ ಅವರು ಡಿಪೆಂಡ್ ಆಗಿದ್ದರು. ಈ ತ್ರಿವಿಕ್ರಮ್ ಕೂಡ ಆಲ್ಮೋಸ್ಟ್ ಭವ್ಯ ಗೌಡ ಜೊತೆನೇ 24 hours ಕಾಲ ಕಳೀತಿದ್ದ. ಇದೆಲ್ಲ ನೋಡಿದರೆ ಇದೊಂದು ಮಾತು, ಇದೊಂದು ಗಾಸಿಪ್ ಎಲ್ಲೋ ಹರಿದಾಡ್ತಾ ಇದೆ ವೀಕ್ಷಕರೇ, ಇದು ಸುಳ್ಳಲ್ಲ. ಯಾಕಂದರೆ ಹನುಮಂತು ಕಪ್ ಗೆದ್ದ ತಕ್ಷಣ ಏನು ಭವ್ಯ ಗೌಡರವರ ಪ್ರತಿಕ್ರಿಯೆ ನೋಡಬೇಕಾಯಿತು. ದಂಗಾಗಿ ಹೋಗಿದ್ರು, ಅನ್ನುವಂಥ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾಯಿದ್ರು. ಏನು ಹನುಮಂತನ ಸಿಕ್ಬಿಡ್ತಾ, ತ್ರಿವಿಕ್ರಮ್ ಸಿಗಲಿಲ್ವಾ, ನಾವು ತ್ರಿವಿಕ್ರಮ್ ವಿನ್ನರ್ ಅಂತ ಅಂದ್ಕೊಂಡಿದ್ವಲ್ಲ ಅನ್ನುವಂಥ ಮಾತನ್ನು ಆ ಎಮ್ಮನ ಮುಖಭಾವನೆಯಲ್ಲಿ ತೋರಿಸ್ತಾ ಇತ್ತು. ಹಾಗಾಗಿ ಆ ಎಮ್ಮನಿಗೆ ಬೆಂಕಿ ಬಿದ್ದಿದೆ, ಎದೆ ಒಡೆದೋಗಿದೆ ಆ ಎಮ್ಮನಿಗೆ. ಆ ಎಮ್ಮನ ಕನಸೇ ಬೇರೆ, ಆ ಎಮ್ಮನ ಆಲೋಚನೆ ಬೇರೆ. ತಾನು ಕಪ್ ಹೊಡೆದಿದ್ರೂ ಪರವಾಗಿಲ್ಲ, ತ್ರಿವಿಕ್ರಮ್ ಕಪ್ ಹೊಡಿಬೇಕು ಅನ್ನುವಂಥ ರೀತಿಯಿಂದ ಆಟ ಆಡ್ತಾ ಬಂದಿದ್ದಂತಹ ಭವ್ಯ ಗೌಡ ಮಾನಸಿಕವಾಗಿ ಭಾವನಾತ್ಮಕವಾಗಿ ತ್ರಿವಿಕ್ರಮ್ ಜೊತೆ ಹೊಂದ್ಕೊಂಡಿದ್ಲು ಅಂತಲೇ ಹೇಳ್ಬೋದು. ಆದರೆ ಹನುಮಂತು ಫಿನಾಲೆ ಗೆದ್ದಿದ್ದು ಆ ಎಮ್ಮನ ಲೆಕ್ಕಾಚಾರವನ್ನೇ ಬುಡ ಮೇಲು ಮಾಡಿದೆ ವೀಕ್ಷಕರೇ. ಹೌದು, ಇದು ಒಂದು ಕಲ್ಪನೆಯಲ್ಲ, ಒಂದು ಆ ಅಮ್ಮನ ಮಾನಸಿಕ ಸ್ಥಿತಿಯನ್ನು ಕಂಡು ಹಿಡಿಯುವಂಥ ಒಂದು ಪ್ರಯತ್ನ ಇದಾಗಿದೆ ವೀಕ್ಷಕರೇ. ಆದ್ದರಿಂದ ಈ ಭವ್ಯ ಗೌಡಳಿಗೆ ಆಗಿರುವಂತಹ ಒಂದು ಹತಾಶೆ, ಸೋಲು ಮುಂದೆ ಇನ್ನು ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ಬರಲಿ. ತ್ರಿವಿಕ್ರಮ್ ಒಳ್ಳೆಯ ರೀತಿಯಿಂದ ಮುಂದೆ ಮನೋರಂಜನಾ ಕ್ಷೇತ್ರದಲ್ಲಿ ಮಿಂಚಲಿ. ಇವ್ರದ್ದು ಏನಾದರೂ ಒಂದು ಕನಸುಗಳು, ಆಸೆಗಳು ಇದ್ದಲ್ಲಿ ಅದನ್ನು ಈಡೇರಲಿ ಅಂಥೇಳಿ ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾನು ಆಸೆ ಪಡ್ತಾ, ಇವರ ಒಂದು ಚಿಕ್ಕ ಕೋರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹನುಮಂತನವರಿಗೆ ಕಾಂಗ್ರೆಸ್ ಹೇಳಿಸ್ತಾ, ವೀಕ್ಷಕರೇ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಮಾಹಿತಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದೊಂದು ಕಾಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರಗಳು.